ಪಾಕಿಸ್ತಾನಿ ಹೆಡೆಮುರಿ ಕಟ್ಟುವುದಕ್ಕೆ ಪಣ ತೊಟ್ಟಿದೆ ಭಾರತೀಯ ಸೇನೆ. ಪಾಕ್ ಪ್ರತೀಕಾರದ ದಾಳಿಯನ್ನ ಇಂಡಿಯನ್ ಆರ್ಮಿ ಶುರು ಮಾಡಿದ್ದು ರಾತ್ರೋರಾತ್ರಿ ಉಗ್ರರ ನೆಲೆಯನ್ನೇ ಉಡೀಸ ಮಾಡಿದೆ, ನೆಲಸಮ ಮಾಡಿದೆ, ಪ್ರತೀಕಾರದ ಒಂದು ದಾಳಿಯನ್ನ ಮಾಡಿದೆ ಇಂಡಿಯನ್ ಆರ್ಮಿ. ಪಾಕಿಸ್ತಾನ ಪ್ರವಾಸಿಗರ ರಕ್ತ ಪಿಪಾಸುಗಳಾಗಿತ್ತು. ಅವರ ಹೆಡೆಮುರಿ ಕಟ್ಟುವುದಕ್ಕೆ ಮುಂದಾಗಿದ್ದು ಪಾಕಿಸ್ತಾನಿ ಉಗ್ರರ ನೆಲೆಗಳನ್ನ ನೆಲಸಮ ಮಾಡಿ ಕಾಶ್ಮೀರ ಪೊಲೀಸರ ಸಹಕಾರದೊಂದಿಗೆ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯ ನಂತರ ಸೇನೆ ಪ್ರತೀಕಾರದ ಹೆಜ್ಜೆಯನ್ನ ಹಾಕ್ತಿದ್ದು ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ನಮ್ಮ ಇಂಡಿಯನ್ ಆರ್ಮಿ ಅನಂತನಾಗ್ದ ಬಿಜ್ ಬೆಹಾರದಲ್ಲಿ ಉಗ್ರರ ನಿವಾಸ ಆಸಿಫ್ ನಿವಾಸದ ಮೇಲೆ ದಾಳಿಯನ್ನ ನಡೆಸಿದೆ. ರಾತ್ರೋರಾತ್ರಿ ಏಟಿಗೆ ಎದುರೇಟು, ಸೇಡಿಗೆ ಸೇಡು ಅಂತ ಹೇಳಿ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದು ಮೆಗಾ ಕಾಂಬಿಂಗ್ ಅನ್ನ ನಡೆಸಿದೆ. ಕಾಶ್ಮೀರದ ಪೊಲೀಸರ ಸಹಕಾರದೊಂದಿಗೆ ಪ್ರತೀಕಾರದ ಮೊದಲ ಹೆಜ್ಜೆಯಾಗಿ ಉಗ್ರರ ಮನೆ ಉಡೀಸ್, ಅದರಲ್ಲೂ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಉಗ್ರ ಆಸಿಫ್ ಮನೆಯನ್ನೇ ಉಡೀಸ್ ಮಾಡಾಕಿದ್ದಾರೆ, ಪೀಸ್ ಮಾಡ ಹಾಕಿದ್ದಾರೆ. ಲಷ್ಕರ್ ಉಗ್ರ ಆದಿಲ್ ಮತ್ತು ಆಸಿಫ್ ಶೇಖ್ ನಿವಾಸ ಕಂಪ್ಲೀಟ್ ಆಗಿ ಪೀಸ್ ಆಗಿದೆ. ರಾಕೆಟ್ ಒಂದು ಕಡೆ ದಾಳಿ ನಡೆಸಿದೆ, ಇನ್ನೊಂದು ಕಡೆ ಪ್ರತೀಕಾರದ ಹೆಜ್ಜೆಯನ್ನ ಇಟ್ಟಿದೆ. ಅವರಿಗೆ ಕೈ ಜೋಡಿಸಿದ್ದಾರೆ ಪಾಕಿಸ್ತಾನಿ. ಉಡೀಸ್ ಮಾಡೋದಕ್ಕೆ ಜಮ್ಮು ಕಾಶ್ಮೀರದ ಪೊಲೀಸರು ಕೂಡ ಅವರ ಸಹಕಾರದೊಂದಿಗೆ ನಿರಂತರ ಕಾರ್ಯಾಚರಣೆ ನಡೀತಾ ಇದೆ. ಮೆಗಾ ಕಾಂಬಿಂಗ್ ಸ್ಟಾರ್ಟ್ ಆಗಿದೆ. ಪೊಲೀಸರು ಹಾಗೆ ಸೈನಿಕರು ಜಂಟಿ ಕಾರ್ಯಾಚರಣೆಯಲ್ಲಿ ದೃಶ್ಯದಲ್ಲಿ ಗಮನಿಸುತ್ತಿದ್ರೆ ಆಸಿಫ್ ಶೇಖ್ ಮನೆ ರಿಲೀಸ್ ಆಗಿದೆ ಇತ್ತ ಸೇನೆ ಕೂಡ ಪ್ರತೀಕಾರದ ರಾಕೆಟ್ ದಾಳಿ ಮಾಡಿದೆ. ಅನಂತನಾಗ್ದ ಬಿಜ್ ಬೆಹಾರದಲ್ಲಿ ಉಗ್ರ ನಿವಾಸ ಇರೋದು, ಸೊ ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ನಮ್ಮ ಸೈನಿಕರು. ಆಸಿಫ್ ಶೇಖ್ ಲಷ್ಕರ್ ಇ ತೊಯ್ಬಾ ಸಂಘಟನೆಗೆ ಸೇರಿದಂತಹ ಉಗ್ರ, ಆತನ ನಿವಾಸದ ಮೇಲೆ ದಾಳಿಯನ್ನ ನಡೆಸಿರುವುದು. ತಕ್ಕ ಪ್ರತ್ಯುತ್ತರವನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯನ್ನ ಉತ್ತರವನ್ನ ಕೊಡೋದಕ್ಕೆ ಮುಂದಾಗಿದ್ದು ಪಹಲ್ಗಾಮ್ ದಾಳಿಯಲ್ಲಿ ಉಗ್ರ ಆಸಿಫ್ ಶೇಖ್ ಆದಿಲ್ ಹಸೈನ್ ಥೋಕೇರ್ ಹೆಸರು ಕೇಳಿ ಬಂದಿದೆ. ಸೊ ಹಾಗಾಗಿ ಇದೀಗ ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಮಹಾಕಾಂಬಿಂಗ್ ಶುರು ಮಾಡಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಮೊನ್ನೆ ನಡೆದಂತಹ ಒಂದು ಘಟನೆ ನಿಜಕ್ಕೂ ಕೂಡ ಭಾರತೀಯರ ರಕ್ತ ಕುದಿಯುವಂತೆ ಮಾಡಿತ್ತು. ಏನೂ ಅರಿಯದೆ ಪ್ರವಾಸಿಗರು ಅಲ್ಲಿನ ಸೌಂದರ್ಯವನ್ನ ನೋಡ್ಬೇಕು ಅಂತ ಹೋದವ್ರಿಗೆ ರಕ್ತ ದೋಕುಳಿಯನ್ನ ನಡೆಸಿದ್ರು. ಸೊ ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಭಾರತೀಯ ಸೇನೆ ಕೂಡ ಮುಂದಾಗ್ತಿದೆ. ಸೊ ಸದ್ಯ ಪಹಲ್ಗಾಮ್ ನಲ್ಲಿ ಏನೆಲ್ಲ ಆಗ್ತಿದೆ ಬಸವರಾಜ್? ಕಾಶ್ಮೀರ್ನ ಪಹಲ್ಗಾಮ್ ನಲ್ಲಿ ನಡೆದಿರ್ತಕ್ಕಂಥ ಉಗ್ರರ ಕೃತ್ಯ ಏನಿದೆ, ಇದಕ್ಕೆ ಭಾರತವು ಕೂಡ ತಕ್ಕ ಪಾಠವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪಾಕಿಸ್ತಾನದ ಈ ಉಗ್ರರ ದಾಳಿಯ ವಿರುದ್ಧವಾಗಿ ಪ್ರತಿರೋಧವನ್ನ ಒಡ್ಡಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಒಂದು ರೀತಿಯಲ್ಲಿ ಪಾಕಿಸ್ತಾನದ ಜೊತೆಗಿನ ಹಲವು ಒಪ್ಪಂದಗಳನ್ನು ಕೂಡ ನಮ್ಮ ಭಾರತವು ಕೂಡ ಅದನ್ನ ಒಪ್ಪಂದ ಕೂಡ ಹಿಂಪಡೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಟ್ಟಾರಿ ವಾಘಾ ಗಡಿಯನ್ನು ಕೂಡ ಬಂದ್ ಮಾಡಲಾಗಿದೆ, ಆಮದು ರಫ್ತು ಕೂಡ ಬಂದ್ ಮಾಡಲಾಗಿದ್ದು ಹಲವಾರು ವಾಹನಗಳು ಕೂಡ ನಿಂತಲ್ಲೇ ನಿಂತಿರ್ತಕ್ಕಂಥದ್ದು. ಪಾಕಿಸ್ತಾನದಲ್ಲಿಯೂ ಕೂಡ ಇದಕ್ಕೆ ಅಲ್ಲಿ ಅವರು ಕೂಡ ಕೆಲವೊಂದಿಷ್ಟು ಅಲ್ಲಿರ್ತಕ್ಕಂಥ ಭಾರತೀಯ ಪ್ರಜೆಗಳಿಗೂ ಕೂಡ ಹೋಗ್ಲಿಕ್ಕೆ ಕೂಡ ಅವರು ಕೂಡ ಆದೇಶ ಮಾಡಿರ್ತಕ್ಕಂಥದ್ದು. ಹೀಗೆ ಎರಡೂ ರಾಷ್ಟ್ರಗಳ ಮಧ್ಯೆ ಕೂಡ ಸಾಕಷ್ಟು ಉದ್ವಿಗ್ನತಾ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಭಾರತವು ಕೂಡ ಏನು ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂಥ ಆ ಸಾವು ನೋವು ಏನಿದಾವೆ ಅದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಅಲ್ಲಿರ್ತಕ್ಕಂಥ ಉಗ್ರರ ಅಡುಗು ತಾಣಗಳು ಏನಿದಾವೆ ಅವುಗಳನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಭಾಗವಾಗಿ ಇವತ್ತು ಬೆಳ್ಳಂಬೆಳಗ್ಗೆನೆ ಏನು ಈ ಒಂದು ಮೊನ್ನೆ ಆಗಿರ್ತಕ್ಕಂಥ ಘಟನೆಗೆ ಕಾರಣವಾಗಿರ್ತಕ್ಕಂಥ ಆಸಿಫ್ ಅಂತಕ್ಕಂಥ ಏನು ಉಗ್ರ ಸಂಘಟನೆಯ ಮುಖ್ಯಸ್ಥ ಏನಿದೆ
ಏನಿದ್ದಾನೆ ಅವನ ಮನೆ ಮೇಲೆ ದಾಳಿ ಮಾಡುವ ಮುಖಾಂತರ ಒಂದು ಅಲ್ಲಿರ್ತಕ್ಕಂಥ ಏನು ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಅಲ್ಲಿ ಒಂದು ಮನೆಗೆ ಹೋದಂತ ಸಂದರ್ಭದಲ್ಲಿ ಆಸಿಫ್ ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂತಹ ಒಂದಿಷ್ಟು ವಸ್ತುಗಳು ಒಂದಿಷ್ಟು ಈ ಶಸ್ತ್ರಾಸ್ತ್ರಗಳು ನೋಡಿದಂತ ಸಂದರ್ಭದಲ್ಲಿ ಅವರ ಮನೆ ಮೇಲೆ ಒಂದು ದಾಳಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಲ್ಲಿ ಓರ್ವ ಉಗ್ರನಿಗೆ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗ್ತಾ ಇದೆ. ಆಸಿಫ್ ಅವರ ಮನೆ ಮೇಲೂ ಕೂಡ ಸ್ಫೋಟಗೊಳಿಸಿರ್ತಕ್ಕಂಥದ್ದು ನಮ್ಮ ಭಾರತೀಯ ಸೇನೆ. ಅಲ್ಲಿರ್ತಕ್ಕಂಥ ಮನೆಯನ್ನು ಕೂಡ ಅಂದ್ರೆ ಅವರು ಏನೆಲ್ಲ ಆ ಒಂದು ವಾಸಸ್ಥಳದಲ್ಲಿ ಶಸ್ತ್ರಾಸ್ತ್ರಗಳು ಏನಿದ್ದು ಅಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ರು. ಯಾಕಂತಂದ್ರೆ ಈ ಪೆಹಲ್ಗಾಮ್ ನಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಏನಿದೆ, ಈ ಘಟನೆ ನಡೆದಿರ್ತಕ್ಕಂಥ ಆ ಸ್ಥಳದಲ್ಲಿ ಒಂದ್ ರೀತಿಯಲ್ಲಿ ಅಲ್ಲಿ ವಾಹನಗಳು ಕೂಡ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ವಂತೆ. ಕುದುರೆ ಮೇಲೆ ಹೋಗ್ತಕ್ಕಂಥ ಆ ಒಂದು ಜಾಗವನ್ನ ಯಾವ ರೀತಿಯಾಗಿ ಪತ್ತೆ ಹಚ್ಚಿದ್ರು, ಯಾವ ರೀತಿಯಾಗಿ ಅವರು ಸಂಚು ಹೂಡಿದ್ರು ಅನ್ನುವಂಥದ್ದು, ಅವರಿಗೆ ಬೇಕಾದಂತಹ ಯಾರು ಅಲ್ಲಿ ಸಹಾಯ ಮಾಡಿದ್ರು ಅನ್ನುವಂಥದ್ದನ್ನು ಕೂಡ ಭಾರತೀಯ ಸೇನೆ, ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಕೂಡ ಈ ಬಗ್ಗೆ ಸಾಕಷ್ಟು ಶೋಧನಾ ಕಾರ್ಯವನ್ನು ಕೂಡ ಆರಂಭಿಸಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಬೆಳ್ಳಂಬೆಳಗ್ಗೆನೆ ಕೂಡ ಆ ಒಂದು ಆಸಿಫ್ ಅವರ ನಿವಾಸ ಎಲ್ಲಿದೆ, ಅವರ ಅಡುಗುತಾಣ ಎಲ್ಲಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿಕೊಂಡು ಹೋದಂತ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಕೂಡ ಒಂದಿಷ್ಟು ಇಂತಹ ಅನುಮಾನಾಸ್ಪದ ವಸ್ತುಗಳು ಕಂಡು ಬಂದಂತ ಸಂದರ್ಭದಲ್ಲಿ ನಮ್ಮ ಭಾರತೀಯ ಸೇನೆ ಕೂಡ ಅಲ್ಲಿ ಸ್ಫೋಟಕಗೊಳಿಸಿರ್ತಕ್ಕಂಥದ್ದು. ಹಾಗಾಗಿ ಮತ್ತು ಇನ್ನೂ ಕೂಡ ಹಲವಾರು ರೀತಿಯಲ್ಲಿ ಈಗಾಗಲೇ ಏನು ಒಂದಿಷ್ಟು ಒಪ್ಪಂದಗಳೇನು ರದ್ದು ಮಾಡಲಾಗಿದೆ. ಭಾರತ ಪಾಕ್ ನಡುವಿನ ಸಿಂಧು ನದಿ ಒಪ್ಪಂದ 1966 ಇದು ಸ್ಥಗಿತ ಆಗಿರ್ತಕ್ಕಂಥ ಕಾರಣದ ಹಿನ್ನೆಲೆಯಲ್ಲಿ ಇದು ಅಲ್ಲಿ ಏನು ಪಾಕಿಸ್ತಾನವು ಕೂಡ ಪ್ರತಿಯಾಗಿ ಅವರು ಕೂಡ ಒಂದು ಯುದ್ಧಕ್ಕೆ ಸಿದ್ಧರಾಗುವಂತಹ ನಿಟ್ಟಿನಲ್ಲಿ ಕೂಡ ಅವರು ಕೂಡ ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಕೂಡ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಭಾರತದ ಸೈನಿಕರು ಕೂಡ ಯಾವುದೇ ಸಂದರ್ಭದಲ್ಲಿ ಕೂಡ ಉಗ್ರರ ಅಡುಗುತಾಣಗಳ ಮೇಲೆ ದಾಳಿ ಮಾಡುವ ಮುಖಾಂತರ ಅವರಿಗೆ ಪ್ರತಿಕಾರವನ್ನು ತೀರಿಸುವಂತ ಪ್ರಯತ್ನಕ್ಕೆ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಅದರ ಭಾಗವಾಗಿ ಏನೇ ಈಗಾಗಲೇ ಏನು ಈ ಒಂದು ಉಗ್ರ ಸಂಘಟನೆ ಅಂದ್ರೆ ಈ ದಾಳಿ ಆಗ್ಲಿಕ್ಕೆ ಪೆಹಲ್ಗಾಮ್ ನಲ್ಲಿ ಆಗ್ತಕ್ಕಂಥ ದಾಳಿಗೆ ಅದರ ಹೊಣೆ ಹೊತ್ತಿರ್ತಕ್ಕಂಥ ಆಸಿಫ್ ಅಂತಕ್ಕಂಥವನು ಏನಿದ್ದಾನೆ ಇವನ ಒಂದು ಈಗ ಅಡುಗುತ್ತಾ ಅಂದ್ರೆ ಮನೆಯ ಮೇಲೆ ಕೂಡ ದಾಳಿ ಮಾಡಿರ್ತಕ್ಕಂಥದ್ದು. ಇನ್ನೂ ಕೂಡ ನಮ್ಮ ಭಾರತೀಯ ಸೇನೆ ಕೂಡ ಇನ್ನೂ ಕೂಡ ಅಲ್ಲಿ ಶೋಧನಾ ಕಾರ್ಯ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾವೆಲ್ಲ ಅವರಿಗೆ ಅಲ್ಲಿ ಸ್ಥಳಗಳು ಇದ್ವು, ಯಾವ ಒಂದು ಸ್ಥಳಗಳ ಮೂಲಕ ಅವರು ಈ ರೀತಿಯ ನುಸುಳುತ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚುವಂತ ಕಾರ್ಯವನ್ನು ಕೂಡ ನಮ್ಮ ಭಾರತೀಯ ಸೇನೆಯ ಒಂದು ಸೈನಿಕರು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಪೆಹಲ್ಗಾಮ್ ನಲ್ಲಿ ಈಗ ಸದ್ಯಕ್ಕೆ ಒಂದಿಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆ ಹೆಜ್ಜೆಯನ್ನ ನಮ್ಮ ಭಾರತೀಯ ಸೇನೆ ತೆಗೆದುಕೊಳ್ತಾ ಇದೆ. ಅಲ್ಲಿ ಉಗ್ರರು ಯಾವ ರೀತಿಯಾಗಿ ಬರ್ತಾ ಇದ್ರು, ಯಾವ ರೀತಿಯಾಗಿ ಅಲ್ಲಿ ಅವರಿಗೆ ಸ್ಥಳಗಳು ಇದ್ವು ಅನ್ನುವಂಥದ್ದು, ಅಲ್ಲಿ ಸ್ಥಳೀಯರು ಏನಾದರೂ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ರಾ ಅಥವಾ ಎಷ್ಟು ದಿನಗಳಿಂದ ಅವರು ಇಲ್ಲಿ ಈ ಒಂದು ಚಟುವಟಿಕೆಗೆ ಮುಂದಾಗ್ತಾ ಇದ್ರು, ಇನ್ನೂ ಕೂಡ ಬೇರೆ ಕಡೆ ಏನಾದರೂ ಈ ರೀತಿಯಾಗಿರ್ತಕ್ಕಂಥ ಒಂದು ಕೃತ್ಯಗಳನ್ನ ಎಸಗಲಿಕ್ಕೆ ಪ್ಲಾನ್ ಅನ್ನು ಏನಾದ್ರೂ ಹಾಕೊಂಡಿದ್ರಾ, ಇವನ್ನೆಲ್ಲವನ್ನು ಕೂಡ ಶೋಧನೆಯ ಕಾರ್ಯವನ್ನ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪವಿತ್ರ.